ಏಯ್ ಯಾಕಪ್ಪ ಅವ್ರಿಗೆ ಹೊಡಿತಾ ಇದ್ಯಾ? ಹೊಡೆಯದೆ ಇನ್ನೇನಯ್ಯ ಮಾಡ್ಲಿ? ಇವಳಿಗೇನ್ ಆರ್ತಿ ಮಾಡ್ಲಾ? ಅಂತದೇನ್ ಮಾಡಿದ್ಲು? ಏನ್ ಮಾಡಿದ್ಲ? ಮದ್ವೆಗೆ ಮುಂಚೆನೆ ಯಾರನ್ನೋ ಪ್ರೀತಿಸಿ ಆ ವಿಷಯನ ನನ್ನ ಹತ್ರ ಮುಚ್ಚಿಟ್ಟು ನನ್ನನ್ನು ಮದ್ವೆ ಆಗಿದ್ದಾಳೆ. ಅವನನ್ನು ಮರೆಯಕ್ಕಾಗ್ದೆ ಅವಾಗ ಅವನನ್ನು ಮೀಟ್ ಮಾಡ್ತಾನೆ ಇರ್ತಾಳೆ. ನಿನ್ನಂತಳ್ಳ ಬರೀ ಹೊಡೆಯೋದಲ್ಲ, ಸಾಯಿಸ್ಬಿಡ್ಬೇಕು. ಅದೆಲ್ಲ ತುಂಬಾ ಹಿಂದೆ ನಡೆದಿದ್ದ ಕತೆ. ಅವನಿಗೂ ಮದ್ವೆ ಆಗಿದೆ, ನನ್ಗೂ ಮದ್ವೆ ಆಗಿದೆ. ನಮ್ಮಿಬ್ರ ಮಧ್ಯ ಇನ್ಯಾವ ತರ ಸಂಬಂಧನೂ ಇಲ್ಲ. ನನ್ನನ್ನು ನಂಬಿ. ನಾನ್ ನಿಜ ಹೇಳ್ತಾ ಇದ್ದೀನಿ. ಹೇಗೆ ನಂಬೋದು? ನಿನಗ್ ನಿಯತ್ತೇನಾದ್ರೂ ಇದ್ದಿದ್ರೆ ನಮ್ ಮದುವೆಗೆ ಮುಂಚೆನೆ ನಿನ್ ಪ್ರೀತಿ ವಿಷಯನ ಹೇಳ್ಬೇಕಿತ್ತು. ಅವಾಗ ಹೇಳ್ದೀರಾ ನನ್ನ ಹತ್ರ ವಿಷಯ ಮುಚ್ಚಿಟ್ಟು ನೀವಿಬ್ರು ಮಾತಾಡಿದ್ದನ್ನ ನೋಡಿದ್ದಕ್ಕೆ ನಿಮ್ಮಿಬ್ರು ಮಧ್ಯ ಏನೂ ಇಲ್ದೇ ಇರೋ ತರ ನಾಟಕ ಮಾಡ್ತಿದ್ದೇನೆ. ಇಲ್ಲ ರೀ, ಹಾಗೇನೂ ಇಲ್ಲ. ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮೇಲೆ ಆಣೆ. ನನ್ ಮನ್ಸಲ್ಲಿ ನಿಮ್ಮನ್ ಬಿಟ್ರೆ ಇನ್ಯಾರೂ ಇಲ್ಲ. ನಮ್ ಮಗು ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನನ್ನ ನಂಬಿ. ಈ ಸುಳ್ಳು ಆಣೆಗಳೆಲ್ಲ ಯಾರಿಗ್ ಬೇಕೆ? ಸಾರ್ ನೋಡಿದ್ರ ಸಾರ್, ಈ ಹೆಂಗಸ್ರೆಲ್ಲ ಎಷ್ಟು ಕಿಲಾಡಿಗಳು ಅಂತ. ಮದ್ವೆಗೆ ಮುಂಚೆ ಒಬ್ಬನ್ನ ಪ್ರೀತಿಸಿ ಆಮೇಲೆ ಇನ್ಯಾರನೋ ಮದ್ವೆ ಆಗ್ತಾರೆ. ದೊಡ್ಡ ಪತಿವ್ರತೆ ತರ ಗಂಡನ್ ಮುಂದೆ ನಾಟಕ ಮಾಡಿ ನಂಬಿಕೆ ದ್ರೋಹ ಮಾಡ್ತಾರೆ ಸಾರ್. ಈ ಹೆಂಗಸ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಸಾರ್. ಸಾಯೋವರೆಗೂ ಮೊದಲನೇ ಪ್ರೀತಿನ ಇವ್ರು ಮರೆಯೋದೇ ಇಲ್ಲ ಸಾರ್. ಪ್ರೀತಿಸಿದವನ್ನ ಜೀವನ ಪೂರ್ತಿ ಅವ್ರ ಹೃದಯದಲ್ಲಿ ಇಟ್ಕೊಂಡಿರ್ತಾರೆ. ಪ್ರತಿದಿನ ನೆನಪು ಮಾಡ್ಕೋತಾ ಇರ್ತಾರೆ. ಗಂಡ ಪಕ್ಕದಲ್ಲೇ ಇದ್ರು ಪ್ರೀತಿಸಿದವನ್ನೇ ಪ್ರಪಂಚ ಅನ್ಕೊಂಡಿರ್ತಾರೆ ಸಾರ್. ಇವ್ರ ಪುರಾಣ ಎಲ್ಲ ಗೊತ್ತಾಗೋವರೆಗೂ ಇವರಷ್ಟು ಒಳ್ಳೆಯವ್ರು ಇನ್ಯಾರೂ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಾರೆ ದರಿದ್ರದವರು. ಇಂಥ ಹೆಂಗಸ್ರು ಇರೋವರೆಗೂ ನನ್ನಂಥ ಗಂಡಂದ್ರೆಲ್ಲ ಕುಡುಕರಾಗದೆ ಇನ್ನೇನಾಗ್ತಾರ ಸಾರ್? ಇವಳನ್ನ ಸಾಯಿಸ್ಬಿಡ್ತೀನಿ. ಸಾಯಿಸ್ಬಿಡ್ತೀನಿ. ನಿನ್ ಮದ್ವೆ ಆದ್ಮೇಲೆ ಮೊದಲನೇ ಸಲ ಬರ್ತಿರೋ ಅಕ್ಷಯ ತೃತೀಯ ಇದು. ಹೆಂಡತಿಗ್ ಬಂಗಾರ ಕೊಡ್ಸಿದ್ರೆ ಅವಳು ಸಂತೋಷವಾಗಿರ್ತಾಳಲ್ವಾ? ನಿನ್ ಹೆಂಡತಿ ಸಂತೋಷಕ್ಕಿಂತ ನಿಂಗ್ ಬೇರೆ ಕೆಲಸ ಮುಖ್ಯನ ಹೇಳು? ಪ್ರಿಯಾ 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 ನೇಹಾ, ಚಿಕ್ಕಮ್ಮ, ಏನಾಯ್ತು? 3 ಜನ ತರ ಜ್ಞಾನ ತಬ್ಬಿದ್ದಾರೆ. ಏನಾಯ್ತು? ಎಲ್ರು ಯಾಕೆ ಜ್ಞಾನ ತಬ್ಬಿದ್ದೀರಾ? ನಾವು ಪ್ರಜ್ಞೆ ತಪ್ಪಿದ್ವಾ? ಇಲ್ಲಿ ಒಡವೆ ಪಾಲಿಶ್ ಮಾಡೋರಿದ್ರಲ್ವಾ? ಇಲ್ಲಿ ಯಾರೂ ಇರ್ಲಿಲ್ಲ. ನಾನು ಬರೋಷ್ಟೊತ್ತಿಗೆ ನೀವು ಜ್ಞಾನ ತಬ್ಬಿದ್ರಿ.
ಎಲ್ಲ ಹೋಯ್ತು. ನಮ್ ಒಡವೆಗಳನ್ನೆಲ್ಲ ಕದ್ಕೊಂಡು ಹೋಗಿದ್ದಾನೆ. ಒಡವೆನೆಲ್ಲ ಕದ್ಕೊಂಡು ಹೋದ್ನಾ? ಎಲ್ಲ ಅದ್ಕೆಯಿಂದಾನೆ. ಅವ್ನ್ ಯಾರೋ ಬೀದಿಯಲ್ಲಿ ಚಿನ್ನ ಪಾಲಿಶ್ ಮಾಡ್ತೀನಿ ಅಂತ ಹೋಗ್ತಿದ್ರೆ ನಾವೆಷ್ಟು ಬೇಡ ಅಂದ್ರೂನು ನಮ್ ಮಾತೆ ಕೇಳ್ದೆ ನಮ್ ಹತ್ರ ಇರೋ ಚಿನ್ನನ ಪಾಲಿಶ್ ಮಾಡಕ್ ಕೊಟ್ರು. ಅವ್ನ್ ನಮಗ್ ಮತ್ ಬರೋ ಹಾಗ್ ಮಾಡಿ ಒಡವೆಗಳನ್ನೆಲ್ಲ ಎತ್ಕೊಂಡು ಹೋದ. ಏಯ್ ಪ್ರಿಯಾ, ನಿಂಗ್ ತಲೆಯಲ್ಲಿ ಬುದ್ಧಿನೇ ಇಲ್ವಾ? ಯಾರಂದ್ರೆ ಅವ್ರನ್ನ ಹೀಗ್ ಮನೆ ಒಳಗಡೆ ಕರೀತಾರ? ನಿನ್ನ ಅತಿ ಬುದ್ಧಿವಂತಿಕೆಯಿಂದ ಎಲ್ಲ ಒಡವೆನೂ ಹೋಯ್ತು. ನಂಗೇನ್ ಗೊತ್ತಿತ್ತು ಅವ್ನ್ ಮೋಸ ಮಾಡ್ತಾನೆ ಅಂತ? ಅವನೇನ್ ಹಣೆ ಮೇಲೆ ಬೋರ್ಡ್ ಹಾಕೊಂಡಿದ್ನಾ? ಮತ್ತೆ ಸಮಜಾಯಿಷಿ ಬೇರೆ. ಬರ್ತಾ ಬರ್ತಾ ನಿಂದ ಯಾಕೋ ಅತಿ ಆಯ್ತು. ನಾನೇನ್ ಬೇಕು ಅಂತ ಮಾಡಿದ್ನ ಪತಿರಾಯ್ರೆ? ನಿಮ್ ವಾದ ಆಮೇಲೆ. ಆ ಬಂಗಾರ ವಾಪಸ್ ಹೇಗ್ ತರೋದು ಅದನ್ನ ಯೋಚನೆ ಮಾಡಿ. ಹಾಗಾದ್ರೆ ಒಡವೆಗಳೆಲ್ಲ ಹೋದಂಗೆನಾ? ರಾಜಾಜಿನಗರ್ ನವರಂಗ್ ಥಿಯೇಟ್ರು ಅಲ್ಲೇ. ಹಾ ಅಲ್ಲೊಂದು ದೊಡ್ಡ ಮರ ಇದೆಯಲ್ಲ ಪಕ್ಕದಲ್ಲೇ. ಹಾ, ಅವ್ರು ಎಲ್ಲಿರ್ತಾರೆ ಅಂತ ನಂಗೆ ಗೊತ್ತು. ನಿನಗೆ ಹೇಗೆ ಗೊತ್ತು? ನಿನ್ಗೆ ಅಡ್ರೆಸ್ ಹೇಳ್ಬಿಟ್ಟು ಹೋಗಿದ್ದಾನಾ? ಹಾಗಲ್ಲ ಪತಿರಾಯ್ರೆ, ಅವರು ಫೋನಲ್ಲಿ ಯಾರಿಗೋ ಅಡ್ರೆಸ್ ಹೇಳ್ತಿದ್ದನ್ ಕೇಳಿಸ್ಕೊಂಡೆ. ನಡೀರಿ ಹೋಗೋಣ. ನಡಿ. ಅತ್ತೆ, ನೀವೇನ್ ತಲೆ ಕೆಡ್ಸ್ಕೋಬೇಡಿ, ನಾವ್ ಒಡವೆಗಳನ್ನೆಲ್ಲ ತಗೊಂಡೇ ವಾಪಸ್ ಬರ್ತೀವಿ. ಹಾ, ಅವ್ನ್ ಸಿಗ್ದೆ ಹೋದ್ರೆ ಬರೀ ಕೈಯಲ್ಲಿ ಬರ್ತೀವಿ. ನಡಿ. ನೀವಿಲ್ಲಿ ನನಗೋಸ್ಕರ ವೇಟ್ ಮಾಡ್ತಾ ಇದ್ರೆ ನನಗೆ ತುಂಬ ಮುಜುಗರ ಆಗತ್ತೆ. ಎಕ್ಸಾಮ್ ಮುಗಿಯೋವರೆಗೂ ನಾನು ನಿನ್ನ ಶ್ರದ್ಧೆಯಿಂದ ನೋಡ್ಕೋಬೇಕು. ನಾನು ಪ್ರೀತಿಸಿರೋ ವಿಚಾರ ಗೊತ್ತಾದ್ಮೇಲೆ ಕೈಲಾಶ್ ಅವ್ರಿಗೆ ಕೋಪ ಬರೋದು ಸಹಜನೇ. ಆದರೆ ಒಂದ್ಸಲ ಅವರು ನಾನು ಹೇಳೋದನ್ನ ಕೇಳಿದ್ರೆ ಚೆನ್ನಾಗಿರ್ತಿತ್ತು. ನನ್ನ ಗಂಡ ನನ್ನ ಹೀಗೆ ದೂರ ಇಟ್ಟಿರೋದು ನನ್ನ ಕೈ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಹೇಗಾದರೂ ಮಾಡಿ ಅವ್ರನ್ನ ಒಪ್ಪಿಸಿ ನನ್ನ ಮೇಲಿರೋ ಕೆಟ್ಟ ಅಭಿಪ್ರಾಯನ ಹೋಗಿಸಿ ನಾವಿಬ್ರು ಮೊದಲಿನ ಥರನೇ ಚೆನ್ನಾಗಿರ್ಬೇಕು. ಜೀವ ಎಲ್ಲಿ ಮರೆಯಾಗಿದೆ. ಓ ಖಾಲಿ ಖಾಲಿ ಮನಸ್ಸು ನೋವಲಿ ತುಂಬಿದೆ. ನೋವು ಹೇಳಲೊಂದು ಪದವು ಸಿಗದಾಗಿದೆ. ಓ ಏಕೋ ನೋವು ನನ್ನ ಸ್ನೇಹವ ಮಾಡಿದೆ. ತಂಗಾಳಿಯೂ ಕೂಡ ತಂಪಾಗಿ ಅಳುತ್ತಿದೆ. ಎಲ್ಲೆಲ್ಲಿಯೂ
ಮನಸ್ಸು ನೋವಲಿ ತುಂಬಿದೆ. ಅಯ್ಯೋ ಏನಾಯ್ತು ಹುಡುಗಿಗೆ? ಯಾಕೆ ಹೀಗೆ ಬಿದ್ಬಿಟ್ಲು? ಅಯ್ಯೋ ಏನಾಯ್ತು ಇವಳಿಗೆ? ಯಾಕೆ ಹೀಗೆ ಇದಕ್ಕಿದ್ದಾಗೆ ಬಿದ್ದೋದ್ಲು? ಯಾಕೆ ಹುಡುಗಿ ನಮಗೂ ಗೊತ್ತಿಲ್ಲ. ಯಾಕೆ ಹೀಗೆ ಇದಕ್ಕಿದ್ದಾಗೆ ಬಿದ್ದೋದ್ಲು? ಯಾರೋ ಏನೋ, ನಮ್ಗೇನ್ ಗೊತ್ತು. ಏನಪ್ಪ, ಗಾಡಿ ನಿಲ್ಸು. ರಾಧಿಕಾ, ಅಮ್ಮ ರಾಧಿಕಾ, ರಾಧಿಕಾ, ಅಮ್ಮ ರಾಧಿಕಾ, ರಾಧಿಕಾ, ಏನಪ್ಪ, ಯಾರ ಹತ್ರದ್ದು ಸ್ವಲ್ಪ ನೀರಿದ್ಯಾ? ರಾಧಿಕಾ ಮಗಳೇ, ರಾಧಿಕಾ ನೀರ್ ಕೊಡಿ. ಯಾವ ಕೆಲಸ ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ ಗೊತ್ತಾಗಲ್ವಾ ನಿನ್ಗೆ? ಏಯ್, ನಿನ್ ಮೆದುಳನ್ನೇನಾದ್ರೂ ಕಾಗೆ ಎತ್ಕೊಂಡು ಹೋಗಿದ್ಯಾ? ಬರ್ತಾ ಬರ್ತಾ ನಿನ್ ಹುಡುಗಾಟ ಯಾಕೋ ಸ್ವಲ್ಪ ಓವರ್ ಆಗ್ತಿದೆ. ಅಲ್ಲ, ಪರಿಚಯ ಇಲ್ದಿರೋರ್ಗೆ ಒಡವೆನ್ ಕೊಡಬಾರ್ದು ಅಂತ ಸಿಂಪಲ್ ವಿಷಯ ಕೂಡ ಗೊತ್ತಿಲ್ಲ ಅಂದ್ರೆ ಹೇಗೆ? ವಯಸ್ಸಾಗಿದೆ ಹೊರತು ಬುದ್ಧಿ ಮಾತ್ರ ಬೆಳೆದಿಲ್ಲ. ಹಾ, ಹೀಗ್ ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ ಸೈಲೆಂಟ್ ಆಗಿರೋದು. ನಿಂಗ್ ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ಅಲ್ದೆ ಪ್ರಿಯಾ ಇಲ್ಲಿ ಅಂತ ಮಹಾ ಬುದ್ಧಿವಂತಲ್ ತರ ಬಿಲ್ಡಪ್ ಬೇರೆ ಕೊಡೋದು. ಯಾಕೆ ನಿಲ್ಸಿದ್ರಿ? ಏಯ್, ನಾನ್ ಇಷ್ಟೆಲ್ಲ ಹೇಳ್ತಾ ಇದ್ರು ಏನು ಕೌಂಟರ್ ಕೊಡದೆ ಸೈಲೆಂಟ್ ಆಗಿದ್ಯಲ್ಲ? ಏನ್ ಹೇಳಿದ್ರಿ? ಮತ್ತೆ ಹೇಳಿ. ಏಯ್, ನಿನ್ನ ಬೈತೀರಾ ಅಂತಾನೆ ಕಿವಿಲ್ ಹತ್ತೆ ಇಟ್ಕೊಂಡಿದ್ದೆ. ಈಗ ಮತ್ತೆ ಶುರು ಮಾಡ್ಬೇಡಿ, ಬೇಗ ಹೋಗೋಣ, ನಡೀರಿ. ನಿನ್ ಜೊತೆ ಈಗ ನನ್ ಕೈಲಂತೂ ಆಗಲ್ಲ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ನವರಂಗ್ ಥಿಯೇಟರ್ ಎಲ್ಲಿ ಬರುತ್ತಂತ ಹೇಳ್ತೀರಾ? ಹೀಗೆ ಸ್ಟ್ರೈಟ್ ಆಗಿ ಹೋಗಿ ಲೆಫ್ಟ್ ತಿರ್ಕೊಳ್ಳಿ, ಅಲ್ಲೇ ಸಿಗುತ್ತೆ. ಈ ಕಡೆನಾ? ಹೌದು. ಓಕೆ, ಥ್ಯಾಂಕ್ ಯು. ಚಿನ್ನ 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 ಚಿನ್ನ. ಇದೇ ಇದೇ ನಿಜವಾದ ಚಿನ್ನ ಅಂದ್ರೆ. 3 4 5 1 2 3 1 2
3 4 5 6 7 ಇನ್ನೊಂದು 5 ತಿಂಗಳು ಗೋವಾದಲ್ಲಿ ಹಾಯಾಗಿ ಸೆಟ್ಲ್ ಆಗ್ಬೋದು. ನಾನು ಜೊತೆಗೆ ಬರ್ಲಾ? ಯಾರೋ ಅವನು? ನೀವಿಲ್ಲಿ ಕಳ್ಳನ್ ಮಗ್ನೆ, ನನ್ ಮನೆಗೆ ಬಂದು ನಮ್ಮ ಒಡವೆಗಳನ್ನೇ ಕತ್ಕೊಂಡು ಹೋಗ್ತ್ಯಾ? ನಿನ್ನ ಕಳ್ತನ ಮಾಡ್ತ್ಯಾ? ಬಿಡಲ್ಲ, ಸಾಯಿಸ್ಬಿಡ್ತೀನಿ. ಅಯ್ಯೋ ಅಮ್ಮ 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 ಸಾಯಿ ಅಮ್ಮ 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 ಸಾಯಿಸ್ಬಿಡ್ತೀನಿ. ಪ್ರಿಯಾ 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 ಏನ್ ಮಾಡ್ತಿದ್ಯಾ? ಏ ಪ್ರಿಯಾ ಪ್ರಿಯಾ ಬೇಡ ಪ್ರಿಯಾ ಬಿಡ್ರಿ. ಪ್ರಿಯಾ ನಿಲ್ಸು. ಬೇಡಕ್ಕ ಸಾಕು ಅಕ್ಕ. ಪ್ರಿಯಾ ನಿಲ್ಸು. ಪ್ರಿಯಾ ಸಾಕು ಸಾಕು. ಅಕ್ಕ ಬೇಡಕ್ಕ ಬೇಡಕ್ಕ ಅಕ್ಕ ಅಕ್ಕ ಪ್ರಿಯಾ ಸಾಕು. ಪ್ರಿಯಾ ಬೇಡ ಬೇಡ ಸಾಯಿಸ್ತೀನಿ. ಪ್ರಿಯಾ ನಿಲ್ಸು. ಪ್ರಿಯಾ ಕಾಮ್. ಕೂಲ್, ರಿಲ್ಯಾಕ್ಸ್, ಸಾಕು. ಹೌದಕ್ಕ, ಅಮ್ಮ ಹೊಡೆಯೋದೇನ ಹೊಡೆದೆ. ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನಮ್ಮ ಮನೆಗ್ ಬಂದಿದ್ದೀನ ಫ್ಲಾಶ್ ಬ್ಯಾಕ್ ಹೋಗಿ ನೆನ್ಸ್ಕೋ. ರಾಜಾಜಿನಗರ್ ನವರಂಗ್ ಥಿಯೇಟ್ರು ಅಲ್ಲೇ. ಹಾ ಅಲ್ಲೊಂದು ದೊಡ್ಡ ಮರ ಇದೆಯಲ್ಲ ಪಕ್ಕದಲ್ಲೇ. ಅಕ್ಕೋ, ನಿಮ್ಮನ್ನ ನೋಡಿ ತುಂಬಾ ಪೆದ್ಗಳು ಅನ್ಕೊಂಡಿದ್ದೆ, ಆದ್ರೆ ನೀವು ತುಂಬಾ ಕಿಲಾಡಿ ಕಣಕೋ. ನಮ್ ಒಡವೆಗಳನ್ನ ಕದ್ದಿದ್ದಲ್ದೆ ನನ್ನೇ ಪೆದ್ದು ಅಂತೀನೋ? ಸಾಕು 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 ಪೆದ್ದು ಅಂತೀಯ? ಇನ್ನೊಂದ್ಸಲ ಇಂತ ಕೆಲ್ಸ ಮಾಡಿದ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ಏಯ್, ಆ ಬಂಗಾರನೆಲ್ಲ ಕೊಡು. ಕಾಮ್ ಡೌನ್. ಏಯ್, ಅಕ್ಕ, ಇಷ್ಟೊಂದು ಕಷ್ಟಪಟ್ಟಿದ್ದೀನಿ, ಇದೊಂದು ನಾನು ಇಟ್ಕೊಳ್ಳ. ಸಾಯಿಸ್ಬಿಡ್ತೀನಿ, ಕೊಡು. ಪ್ರಿಯಾ ನಡಿ ಹೋಗೋಣ. ಅಮ್ಮ, ಮುಂದಿನ ಸರಿ ಕಳ್ತನಕ್ ಹೋದ್ರೆ ಆ ಕಡೆ, ಆ ಹೆಂಗಸರ ಕಡೆ ಮಾತ್ರ ಹೋಗ್ಬಾರ್ದು. ಅಮ್ಮ, ಯಾವಳಪ್ಪ ಇವಳು? ಒಳ್ಳೆ ಗಂಟು ಬೀರಿ ತರ ಆಡ್ತಾಳೆ. ಅಮ್ಮ, ಸದ್ಯ ಪೊಲೀಸ್ ಬರ್ಲಿಲ್ಲ. ಅಮ್ಮ, ಟೈಮಿಗೆ ಸರಿಯಾಗಿ ನೀವು ನೋಡಿದಕ್ಕೆ ಸರಿ ಹೋಯ್ತು. ಇಲ್ದಿದ್ರೆ ಇವಳ ಗತಿ ಏನಾಗ್ತಿತ್ತು ರೀ? ಅದೇ ಸುಜಾತ, ಕಾಲಲ್ಲಿ ಚಪ್ಪಲಿ ಇಲ್ಲ, ಕೈಯಲ್ಲಿ ಸೆಲ್ಫೋನ್ ಇಲ್ಲ. ಇವಳು ನನ್ಗೋಳಿ ಅಂದ್ರಿಗೂ ಇನ್ಫಾರ್ಮ್ ಮಾಡ್ಬೇಕು ಅಂದ್ರೆ ಏನೊಂದಿರ್ಬೇಕಲ್ವಾ? ಈಗ್ಲೇ ಅಳಿಯಂದ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡ್ರಿ. ಈಗೇನ್ ಮಾಡೋದು ಬೇಡ ಸುಜಾತ. ರಾಧಿಕಂಗ್ ಪ್ರಜ್ಞೆ ಬಂದ್ಮೇಲೆ ಅವಳಿಂದ ವಿಷಯ ತಿಳ್ಕೊಂಡು ಆಮೇಲೆ ಹೇಳೋಣ. ರಾಧಿಕಾ, ರಾಧಿಕಾ,
ನಿಧಾನ. ಕೂತ್ಕೊಳ್ಳಮ್ಮ. ಸುಜಾತ, ಮಗುಗ್ ನೀರು ಕುಡಿಸು. ತಗೊಮ್ಮ. ಈಗ ಹೇಗಿದ್ಯಮ್ಮ?